ನಮಸ್ಕಾರ ಆಹಾರ ಪ್ರಿಯರೇ, ನಾನು ನಿಮ್ಮ ಉಮಾ. ಆನ್ಲೈನ್ ಅಡುಗೆಗೆ ಸ್ವಾಗತ. ಇವತ್ತು ಹಬ್ಬದ ವಿಶೇಷವಾಗಿ ಮತ್ತೊಂದು ಸಿಹಿ ತಿನಿಸು ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ. ಇವತ್ತು ತೋರಿಸ್ಕೊಡ್ತಾ ಇರುವಂಥ ರೆಸಿಪಿ ಬಂದ್ಬಿಟ್ಟು ಕೊಬ್ಬರಿ ಮಿಠಾಯಿ ಅಥವಾ ಕೊಬ್ಬರಿ ಬರ್ಫಿಯನ್ನು ಯಾವ ಥರ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಇದನ್ನು ಮಾಡೋದು, ಹಾಗೆ ತುಂಬ ಕಮ್ಮಿ ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸ್ಬಿಟ್ಟು ಮಾಡುವಂಥ ಒಂದು ಸಿಹಿ ತಿನಿಸು ಇದು. ಚಿಕ್ಕವರಿದ್ದಾಗೆಲ್ಲ ನಾವು ಅಂಗಡಿಯಲ್ಲಿ ಕೊಂಡು ತಿಂದಿರ್ತೀವಿ. ಇದನ್ನು ಯಾವ ಥರ ಮನೇಲೇ ಮಾಡೋದು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಇದನ್ನು ನೋಡ್ಬೋದು, ಇದರ ಟೆಕ್ಸ್ಚರ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿ. ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿ ಇರುತ್ತೆ. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ಒಂದು ರೆಸಿಪಿನ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲೈಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಯಾರಿಗೆಲ್ಲ ಕೊಬ್ಬರಿ ಬರ್ಫಿ ಇಷ್ಟ ನೋಡಿ ಅವರು ಈಗಲೇ ಲೈಕ್ ಮಾಡಿ. ಹಾಗೆ ಇದನ್ನ ಪ್ರಯತ್ನಪಟ್ಟು ಇದು ಯಾವ ಥರ ಬಂತು ಅನ್ನೋದನ್ನು ಕಮೆಂಟ್ಸಲ್ಲಿ ತಪ್ಪದೇ ತಿಳಿಸಿ. ಸೊ ಹಾಗಿದ್ರೆ ಬನ್ನಿ ಇವತ್ತಿನ ರೆಸಿಪಿನ ಶುರು ಮಾಡೋಣ. ಮೊದಲಿಗೆ ಅಳತೆಯನ್ನು ತೋರಿಸ್ತೀನಿ. ಅಳತೆ ಕರೆಕ್ಟಾಗಿದ್ದರೆ ಕೊಬ್ಬರಿ ಬರ್ಫಿನೂ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ನಾನು 1 ಲೋಟದ ಅಳತೆಯಲ್ಲಿ ಕೊಬ್ಬರಿನ ತುರ್ಕೊಂಡಿದ್ದೀನಿ. ಇದೇನಾದರೂ ದಪ್ಪ ಆಗಿ ತುರ್ಕೊಂಡಿದ್ರಿ ಅಂತಂದರೆ 1 ರೌಂಡು ಮಿಕ್ಸಿ ಹಾಕ್ಕೊಂಡು ಸಣ್ಣಾಗಿ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ನೀರೆಲ್ಲ ಏನೂ ಸೇರಿಸಬಾರ್ದು. ಹಾಗೆ ಕೊಬ್ಬರಿನ ಜಸ್ಟ್ 1 ಪಲ್ಸ್ ಮಿಕ್ಸಿ ಮಾಡ್ಕೊಳ್ಬೇಕು ಅಷ್ಟೇ. ಅದೇ ಲೋಟದ ಅಳತೆಯಲ್ಲಿ ನಾನು 3/4 ಲೋಟದಷ್ಟು ಸಕ್ಕರೆನ ತೊಗೊಂಡಿದ್ದೀನಿ. 3/4 ಹಾಕಿದರೆ ಕರೆಕ್ಟಾಗಿ ಹದವಾಗಿರುವಂಥ ಸ್ವೀಟ್ ಬರುತ್ತೆ. ನಿಮಗೇನೋ ಸ್ವಲ್ಪ ಜಾಸ್ತಿ ಸ್ವೀಟ್ ಇಷ್ಟ ಅಂತಂತಂದರೆ ಇನ್ನೊಂದು ಸ್ವಲ್ಪ ಸಕ್ಕರೆನ ಜಾಸ್ತಿ ಮಾಡ್ಕೊಳ್ಬೋದು. ಆದರೆ ಇದು ಎಕ್ಸಾಕ್ಟ್ ಮೆಜರ್ಮೆಂಟ್ ನಾನು ನಿಮ್ಗೆ ಹೇಳ್ತಾ ಇರೋದು. ಅದಾದಮೇಲೆ ಒಂದು ಚಿಕ್ಕ ಲೋಟದಷ್ಟು, ಅಂದರೆ ಆ ದೊಡ್ಡ ಲೋಟದ ಅಳತೆಯಲ್ಲೇ ಹೇಳಬೇಕು ಅಂತಂದರೆ ಅರ್ಧ ಲೋಟದಷ್ಟು ಹಾಲನ್ನ ತೊಗೊಂಡಿದ್ದೀನಿ. ದಪ್ಪ ಆಗಿರುವಂಥ ಹಾಲು ತೊಗೊಳ್ಳಿ, ಚೆನ್ನಾಗಿ ಬರುತ್ತೆ. ಇದನ್ನು ಕಾಯಿಸಿ ಆರಿಸ್ಕೊಂಡಿರುವಂಥ ಹಾಲು ನಾನು ತೊಗೊಂಡಿರೋದು. ಬರ್ಫಿನ ಮಾಡೋದಕ್ಕೆ ದಪ್ಪ ತಳ ಇರುವಂಥ ಬಾಣಲಿನಾದರೂ ಉಪಯೋಗಿಸಿ, ಇಲ್ಲ ಅಂತಂದರೆ ನಾನ್ ಸ್ಟಿಕ್ ಪ್ಯಾನ್ ಆದರೂ ತೊಗೊಳ್ಳಿ. ಇಲ್ಲ ಅಂತಂದರೆ ತಳ ಒತ್ತುವಂಥ ಚಾನ್ಸಸ್ ಇರುತ್ತೆ. ಒತ್ತಿದಂಗೆ ಆಯಿತು ಅಂತಂದರೆ ಅದರ ಬಣ್ಣ ಕೂಡ ಬದಲಾಗ್ಬಿಡುತ್ತೆ. ಅದಕ್ಕೆ ಈಗ ನಾನು ತುರಿದಿಟ್ಕೊಂಡಿರೋಂಥ ಕೊಬ್ಬರಿನ ಪ್ಯಾನ್ಗೆ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇಟ್ಕೊಂಡಿರುವಂಥ ಸಕ್ಕರೆನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಾ ಹೇಳಿರುವಂಥ ಮೆಜರ್ಮೆಂಟ್ಸಲ್ಲಿನೇ ಮಾಡಿಕೊಂಡ್ರೆ ತುಂಬ ಸಖತ್ತಾಗಿರುವಂಥ ಕೊಬ್ಬರಿ ಬರ್ಫಿ ರೆಡಿ ಆಗುತ್ತೆ. ಆಮೇಲೆ ಹಾಲನ್ನ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಕಲಿಸ್ಕೊಳ್ತಾ ಇದ್ದೀನಿ. ನಾನು ಸ್ಟವ್ನ ಆಗಲೇ ಆನ್ ಮಾಡ್ಕೊಂಡಿದ್ದೀನಿ. ಈ 3 ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು. ಬರ್ಫಿ ಆಗೋವರೆಗೂ ನಾವು ಇದರ ಕೈ ತಿರುಗೋದನ್ನು ಬಿಡಬಾರ್ದು. ಆ ಥರ ಏನಾದರೂ ಬಿಟ್ಟರೆ ಆಗಿದ್ದರೆ ಇದು ಒತ್ತು ಹೋಗುವಂಥ ಚಾನ್ಸಸ್ ಇರುತ್ತೆ. ಅದಕ್ಕೆ ನೋಡಿ ಚೆನ್ನಾಗಿ ತಿರುಗಿಸ್ತಾ ಹೋಗಬೇಕು. ಇವಾಗ ಸಕ್ಕರೆ ಎಲ್ಲ ಕರಗಿಬಿಟ್ಟು ಅದರಲ್ಲಿ ಇರುವಂಥ ನೀರಿನ ಅಂಶ ಎಲ್ಲನೂ ಬಿಡುತ್ತೆ. ಸೊ ನೋಡ್ಬೋದು ಇವಾಗ ಸಕ್ಕರೆ ಎಲ್ಲ ಕರಗಿದೆ, ಎಷ್ಟು ನೀರಿನ ಅಂಶ ಬಿಡ್ತಾ ಇದೆ ಅಂತ ಹೇಳಿ. ಸಕ್ಕರೆ ಎಲ್ಲ ಚೆನ್ನಾಗಿ ಕರಗಿಬಿಟ್ಟು ಇವಾಗ ಕುದಿಯೋದಕ್ಕೆ ಪ್ರಾರಂಭ ಆಗಿದೆ. ಈ ಬರ್ಫಿನ ಮಾಡೋದಕ್ಕೆ ಸುಮಾರು 20ರಿಂದ 25 ನಿಮಿಷದವರೆಗೂ ಸಮಯ ಬೇಕಾಗುತ್ತೆ. ನೋಡಿ ಇವಾಗ ಎಲ್ಲ ಗಟ್ಟಿಯಾಗೋಕ್ಕೆ ಶುರುವಾಯಿತು. ಇದು ಎಲ್ಲ ಗಟ್ಟಿಯಾಗಿ ಒಂದೇ ಕಡೆ ಬರುತ್ತೆ ಬರ್ಫಿ, ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ. ನೋಡಿ ಇವಾಗ ನೋಡ್ತಾ ಇದ್ದಾಗೇನೆ ನೀರೆಲ್ಲನೂ ಕರಗಿ ಹೋಯಿತು. ಈಗ ನೋಡ್ಬೋದು ಬರ್ಫಿ ಎಲ್ಲನೂ ಗಟ್ಟಿ ಆಗ್ತಾ ಬರ್ತಾ ಇದೆ. ಈ ಥರ ಎಲ್ಲ ಪಾತ್ರೆಯಿಂದ ಎದ್ದು ಬರಬೇಕು. ಅಲ್ಲಿವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ತಾನೆ ಇರಬೇಕು. ಕೈನ ಬಿಡಬಾರ್ದು, ಅದೊಂದೇ ನೆನಪಲ್ಲಿ ಇಟ್ಕೊಂಡ್ರೆ ಆಯಿತು. ಈಗ ಇದು ನೋಡಿ ಆಗಿದೆ. ಇದಕ್ಕೆ ನಾನೀಗ 2 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತೀನಿ. ತುಪ್ಪ ಹಾಕೋದ್ರಿಂದ ಇದರ ಟೆಕ್ಸ್ಚರು ಎಲ್ಲನೂ ಚೆನ್ನಾಗಿ ಬರುತ್ತೆ. ಹಾಕ್ಬಿಟ್ಟು ಚೆನ್ನಾಗಿ ಒಂದು 3ರಿಂದ 4 ನಿಮಿಷ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ. ತುಪ್ಪ ಎಲ್ಲ ಕೊಬ್ಬರಿ ಬರ್ಫಿ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಬರ್ಫಿ ಆಗಿದೆ ಅಂತ ಹೇಳಿ ನೋಡೋದಕ್ಕೆ ಸ್ವಲ್ಪ ತೊಗೊಂಡು ಬಾಲ್ ಥರ ಮಾಡಿ, ಅದು ಆಯಿತು ಅಂತಂದರೆ ಬರ್ಫಿ ಕರೆಕ್ಟಾಗಿ ರೆಡಿಯಾಗಿದೆ ಅಂತ ಹೇಳಿ. ಈಗ ಇದಕ್ಕೆ ನಾನು 4-5 ಏಲಕ್ಕಿ ಪೀಸ್ನ ಪುಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಬರ್ಫಿ ರೆಡಿ ಆಗುತ್ತೆ. ಕೊಬ್ಬರಿ ಬರ್ಫಿನ ಜಾಸ್ತಿ ಕೂಡ ಫ್ರೈ ಮಾಡ್ಕೊಳ್ಬಾರ್ದು. ಆ ಥರ ಜಾಸ್ತಿ ಫ್ರೈ ಮಾಡ್ಕೊಂಡ್ಬಿಟ್ರೆ ಪುಡಿ ಆಗಿಬಿಡುತ್ತೆ ನಾವು ಕಟ್ ಮಾಡ್ತಾ ಇರಬೇಕಾದ್ರೆ. ಸೊ ನೋಡಿಬಿಟ್ಟು ಒಂದು ಹದಕ್ಕೆ ಕರೆಕ್ಟಾಗಿ ಮಾಡ್ಕೊಳ್ಬೇಕಾಗತ್ತೆ. ಇವಾಗ ಇದು ಕರೆಕ್ಟಾಗಿ ಆಗಿದೆ. ನೀವು ಈ ಥರ ಬಾಲ್ ಥರ ಮಾಡಿಕೊಂಡು ನೋಡಿ, ಇಷ್ಟ ಆದರೆ ಸಾಕು. ತುಂಬಾ ಡ್ರೈ ಆಗಬಾರ್ದು, ಅದರಲ್ಲಿ ಇನ್ನೂ ಸ್ವಲ್ಪ ಮಾಯ್ಸ್ಟ್ ಕಂಟೆಂಟ್ ಇರಬೇಕು. ಸೊ ನೋಡಿ ಇವಾಗ ಇದು ರೆಡಿ ಆಗಿದೆ. ಆಗಲೇ ನಾನು ಗ್ಲಾಸ್ ಬೌಲ್ಗೆ ಈ ಥರ ತುಪ್ಪನ ಗ್ರೀಸ್ ಮಾಡಿ ಇಟ್ಕೊಂಡಿದ್ದೆ, ಅದಕ್ಕೆ ಬರ್ಫಿನ ಹಾಕ್ಕೊಳ್ತಾ ಇದ್ದೀನಿ. ನೀವು ಈ ಥರದಕ್ಕಾದರೂ ಹಾಕ್ಕೊಳ್ಬೋದು, ಇಲ್ಲಾಂತಂದರೆ ತಟ್ಟೆಗೆ ತುಪ್ಪನ ಸವರ್ಬಿಟ್ಟು ಅದ್ರ ಮೇಲೆ ಆದ್ರೂ ಹಾಕ್ಕೊಳ್ಬೋದು. ಆದರೆ ಕೊಬ್ಬರಿ ಬರ್ಫಿನ ಸ್ವಲ್ಪ ದಪ್ಪನಾಗಿಯೇ ಹಾಕ್ಕೊಳ್ಳಿ, ಅಂದರೆ ಚೆನ್ನಾಗಿರುತ್ತೆ. ದಪ್ಪ ಪೀಸ್ ಇದ್ದರೆ ತಿನ್ನೋದಕ್ಕೂ ಚೆನ್ನಾಗಿ. ಇದನ್ನೆಲ್ಲ 1 ಚಮಚದ ಸಹಾಯದಿಂದ ಎಲ್ಲ ನೈಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ಟು ಒಂದು 20 ನಿಮಿಷಗಳ ಕಾಲ ನಾವು ಇದನ್ನು ಆರೋದಕ್ಕೆ ಬಿಡಬೇಕು. ಆರಿದ ಮೇಲೆ ಕಟ್ ಮಾಡಿಕೊಂಡ್ರೆ ಕರೆಕ್ಟಾಗಿರುವಂಥ ಪೀಸಸ್ ನಮಗೆ ಸಿಗುತ್ತೆ. ಇವಾಗ 20 ನಿಮಿಷ ಆಗಿದೆ. ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ಳೋಕ್ಕೆ ಬರ್ತಾ ಇದೆ. ಇದನ್ನು ನೀವು ಯಾವ ಶೇಪಲ್ಲಾದರೂ ಕಟ್ ಮಾಡ್ಕೊಳ್ಬೋದು, ಸ್ಕ್ವೇರ್ ಮಾಡ್ಕೊಳ್ಬೋದು, ಡೈಮಂಡ್ ಮಾಡ್ಕೊಳ್ಬೋದು, ನಿಮ್ಗೆ ಯಾವ್ದು ಇಷ್ಟನೋ ಅದನ್ನು ಮಾಡ್ಕೊಳ್ಬೋದು. ಸೊ ನೋಡಿ ಬರ್ಫಿ ರೆಡಿ ಆಯಿತು.
ಇವಾಗ ಒಂದು ಪೀಸ್ನ ತೆಗೆದುಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ. ನೋಡೋದಕ್ಕಷ್ಟೇ ಅಲ್ಲ, ತಿನ್ನೋದು ಕೂಡ ಅಷ್ಟೇ ರುಚಿಯಾಗಿರುತ್ತೆ. ಆಹಾರ ಪ್ರಿಯರೇ, ಇವತ್ತಿನ ಈ ಒಂದು ಕೊಬ್ಬರಿ ಬರ್ಫಿ ಅಥವಾ ಕೊಬ್ಬರಿ ಮಿಠಾಯಿ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ. ಈ ಒಂದು ಹಬ್ಬಕ್ಕೆ ಇದನ್ನು ಪ್ರಯತ್ನ ಪಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಆಹಾರ ಪ್ರಿಯರೇ, ಇವತ್ತಿನ ಈ ಒಂದು ಕೊಬ್ಬರಿ ಬರ್ಫಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ನ ಒತ್ತಿ. ಹಾಗೆ ನಮ್ಮ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡುವ ಮೂಲಕ ನನ್ನನ್ನು ಪ್ರೋತ್ಸಾಹಿಸಿ. ಹಾಗೆ ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಮತ್ತು ಇನ್ನೊಂದು ರುಚಿಕರವಾದ ಅಡುಗೆ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.